ನಾನೀಗ ತಮಿಳುನಾಡು ರಾಜ್ಯದ ಕೊಯಮತ್ತೂರು ಜಿಲ್ಲೆಯ ಕೊಯಮತ್ತೂರು ನಾರ್ತ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಕೊಯಮತ್ತೂರು ನಾರ್ತ್ ವಿಧಾನಸಭಾ ಕ್ಷೇತ್ರದ TVK ತಮಿಳುನಾಡಿನ ಖ್ಯಾತ ನಟ ವಿಜಯ್ ಅವರ ಪಕ್ಷ ಆಗಿರುವಂತಹ TVK ಕಚೇರಿಯ ಮುಂಭಾಗದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನಾನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ. ಅಂದರೆ ತಮಿಳುನಾಡು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಪೈಕಿ ಕೊಯಮತ್ತೂರು ಜಿಲ್ಲೆಯ ಕೊಯಮತ್ತೂರು ನಾರ್ತ್ ವಿಧಾನಸಭಾ ಕ್ಷೇತ್ರ ಇದು. ಕೊಯಮತ್ತೂರು ನಾರ್ತ್ ವಿಧಾನಸಭಾ ಕ್ಷೇತ್ರದ TVK ಅಭ್ಯರ್ಥಿ ಸಂಪತ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಅಭ್ಯರ್ಥಿ. ಈಗಾಗಲೇ ನೀವು ನೋಡ್ತಿರುವಂತಹ ದೃಶ್ಯ ಇದು ಕೊಯಮತ್ತೂರು ನಾರ್ತ್ ವಿಧಾನಸಭಾ ಕ್ಷೇತ್ರದ TVK ಅಭ್ಯರ್ಥಿಯಾಗಿರುವಂತಹ ಸಂಪತ್ ಕುಮಾರ್ ಅವರ ಕಚೇರಿ. ಈ ಬಾರಿ ಸಂಪತ್ ಕುಮಾರ್ ಅವರು ಅಥವಾ ತಮಿಳುನಾಡು ನಾರ್ತ್ ಅಭ್ಯರ್ಥಿ TVK ಪಕ್ಷದ ಅಭ್ಯರ್ಥಿ ಸಂಪತ್ ಕುಮಾರ್ ಅವರು ಗೆಲ್ತಾರಾ? ಯಾವ ರೀತಿಯಾಗಿದೆ ಕ್ರೇಜು? ಈಗಾಗಲೇ 2-3 ತಿಂಗಳು ಹಿಂದೆ ನಟ ವಿಜಯ್ ಅವರು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕ್ರೇಜನ್ನು ಹುಟ್ಟು ಹಾಕಿದರು. ಅಂದರೆ TVK ಹೊಸ ಪಕ್ಷವನ್ನು ಕಟ್ಟುವಂಥದ್ದು. ಹಾಗೆ ಈ ಬಾರಿ ತಮಿಳುನಾಡಲ್ಲಿ TVK ಪಕ್ಷನೇ ಗೆಲ್ಲಿಸಬೇಕು ಅಥವಾ ಹೊಸ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸ ಪಕ್ಷವನ್ನು ಕಟ್ಟಿರುವಂಥದ್ದು. ಹಾಗಾಗಿ TVK ಅಭ್ಯರ್ಥಿ ಸಂಪತ್ ಕುಮಾರ್ ಅವರು ಈ ಒಂದು ನಾರ್ತ್ ಅಂದರೆ ಕೊಯಮತ್ತೂರು ನಾರ್ತ್ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನುವಂಥದ್ದು. ನಾನೀಗ ಕಚೇರಿಯ ಒಳಭಾಗಕ್ಕೆ ಹೋಗ್ತೀನಿ. ಕಚೇರಿಯಲ್ಲ ಸಿಬ್ಬಂದಿಗಳನ್ನು ಅಥವಾ ಅಲ್ಲಿರುವಂತಹ TVK ಪಕ್ಷದ ಹೊಸ ಪಕ್ಷದ ಕಾರ್ಯಕರ್ತರನ್ನು ನಾನು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಅಂದರೆ ತಮಿಳುನಾಡು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಗ್ರೌಂಡ್ ರಿಪೋರ್ಟು ನಿಮಗೆ ನಾನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸದ್ಯ ಈಗಾಗಲೇ ತಮಿಳುನಾಡು ರಾಜ್ಯದ ಕೊಯಮತ್ತೂರು ಸೌತ್ ಮತ್ತು ನಾರ್ತ್ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್ ನಾನು ನಿಮಗೆ ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾಯಿದ್ದೀನಿ. ಈಗ ಒಳಭಾಗದ ದೃಶ್ಯ ಅಂದರೆ ಕೊಯಮತ್ತೂರು ನಾರ್ತ್ ವಿಧಾನಸಭಾ ಕ್ಷೇತ್ರದ TVK ಕಚೇರಿ ಇದು. ಈಗ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು ಕರ್ನಾಟಕ TVಯ ಈ ಒಂದು ತಮಿಳುನಾಡು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಗ್ರೌಂಡ್ ರಿಪೋರ್ಟ್ ಇದು. ಈಗಾಗಲೇ ನೀವು ನೋಡ್ತಿರುವಂತಹ ದೃಶ್ಯ ತಮಿಳುನಾಡು ವಿಧಾನಸಭಾ ಕ್ಷೇತ್ರದ ಕೊಯಮತ್ತೂರು ನಾರ್ತ್ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ TVK ಅಭ್ಯರ್ಥಿ ಸಂಪತ್ ಕುಮಾರ್ ಅವರ ಕಚೇರಿ. ಆದರೆ ಸಂಪತ್ ಕುಮಾರ್ ಅವರು ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿರುವಂಥದ್ದು. ಹಾಗೆ ಮತಯಾಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ, ರೋಡ್ ಶೋವನ್ನು ಕೂಡ ಮಾಡ್ತಾ ಇದ್ದಾರೆ. ತಮಿಳುನಾಡು ಅಂತ ಹೇಳುವಾಗ ಹೆಚ್ಚು ಬಿಸಿಲು ಇರುವಂತಹ ಪ್ರದೇಶ. ಅಂದರೆ ಇಲ್ಲಿವರೆಗೆ ಅದು ಬಿಸಿಲು ಅಂತೇಳಿ ಹೆಚ್ಚು ಬಿಸಿಲು ಅಂತೇಳಿ ಅನಿಸ್ತೇ ಇರ್ಬೋದು. ಆದರೆ ಮನೆ ಮನೆಗೂ ತೆರಳಿ ಪ್ರತಿಯೊಬ್ಬರನ್ನು ಭೇಟಿ ಮಾಡಿ ಈ ಬಾರಿ ತಮಿಳುನಾಡಿನಲ್ಲಿ ನಾವು ಹೊಸದಾಗಿ TVK ಪಕ್ಷವನ್ನು ಕಟ್ಟಲೇಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರವನ್ನು ಮಾಡ್ಕೊಂಡಿದ್ರೆ ಅಂತಲೇ ಹೇಳ್ಬೋದು. ಆದರೆ ದೃಢ ಸಂಕಲ್ಪ ಈ ಬಾರಿ ಫಲಿಸುತ್ತಾ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿರುವಂಥದ್ದು. ಈಗಾಗಲೇ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆಗಲೇ ಹೇಳಿದಾಗ ಕ್ರೇಜ್ ಇದೆ. ಫೇಸ್ಬುಕ್ಕು, ಯೂಟ್ಯೂಬು, ಈಗಾಗಲೇ ಇನ್ಸ್ಟಾಗ್ರಾಮ್ನಲ್ಲಿ ಯೂತ್ಸು ಅಂದರೆ ತಮಿಳುನಾಡಿನ ಯೂತ್ಸು ಈಗ TVK ಅವ್ರನ್ನ ಈ TVK ಪಕ್ಷ ಬರಬೇಕು ಅನ್ನುವಂತಹ ಒಂದಷ್ಟು ಕ್ರೇಜನ್ನು ಇಟ್ಕೊಂಡಿದ್ದಾರೆ. ಈ ಕ್ರೇಜು ಚುನಾವಣೆವರೆಗೂ ಕೂಡ ಇರುತ್ತಾ ಅಥವಾ ಈ ಕ್ರೇಜ್ ಕಡಿಮೆ ಆಗುತ್ತಾ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಆದರೆ ಈ ಒಂದು ತಮಿಳುನಾಡು ನಾರ್ತ್ ವಿಧಾನಸಭಾ ಕ್ಷೇತ್ರದ TVK ಅಭ್ಯರ್ಥಿ ಸಂಪತ್ ಕುಮಾರ್ ಅವರು ಕೂಡ ಗ್ರೌಂಡಲ್ಲಿ ಅಥವಾ ತಳಮಟ್ಟದಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಪ್ರತಿಯೊಂದು ಗ್ರಾಮಗಳಿಗೆ ಹೋಗಿ ಮನೆಗಳಿಗೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಸದ್ಯ ಕಾದು ನೋಡಬೇಕು ಯಾವ ರೀತಿಯಾಗಿ ಇಲ್ಲಿ ಸಂಪತ್ ಕುಮಾರ್ ಅವರು ಗ್ರೌಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಏನೆಲ್ಲ ಗೆದ್ದ ಮೇಲೆ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ. ಹಾಗೆ ಅವರ ಕಾರ್ಯಕರ್ತರನ್ನ ಬಹಳ ಮುಖ್ಯವಾಗಿ TVK ಪಕ್ಷದ ಹೊಸ ಪಕ್ಷದ ಕಾರ್ಯಕರ್ತರನ್ನ ಅವರ ಬೆಂಬಲಿಗರನ್ನು ನಾನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಅವರ ಕಚೇರಿ ಒಳಭಾಗ ಕೂಡ ಭೇಟಿಯನ್ನು ನೀಡ್ತೀನಿ. ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಇದ್ದಾರೆ ಚುನಾವಣೆಗೆ ಅನ್ನುವಂಥದ್ದನ್ನು ನಾನು ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಅಭಿಜಿತ್ ಗಣೇಶ್, ಕೊಯಮತ್ತೂರು, ತಮಿಳುನಾಡು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.